ಉದ್ಯೋಗಾಕಾಂಕ್ಷಿಗಳು ಆತ್ಮವಿಶ್ವಾಸದಿಂದ ಸಂದರ್ಶನವನ್ನ ಎದುರಿಸಿ ಉತ್ತಮ ಉದ್ಯೋಗದೊಂದಿಗೆ ಭವಿಷ್ಯವನ್ನ ಭದ್ರಪಡಿಸಿಕೊಳ್ಳಬೇಕು ಎಂದು ಶಾಸಕ ವಿ ಸುನೀಲ್ ಕುಮಾರ್ ಹೇಳಿದರು. ಅವರು ಜುಲೈ 9ರಂದು ವಿಕಾಸ ಉದ್ಯೋಗ ಸೇತು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಜುಲೈ 9ರಂದು ಎಬಿವಿಪಿ ಸಂಸ್ಥಾಪನಾ ದಿನ. ಎಬಿವಿಪಿಯಲ್ಲಿ ತೊಡಗಿಸಿಕೊಂಡಿದ್ದ ನಾನು ರಾಷ್ಟ್ರೀಯ ವಿಚಾರಧಾರೆಯನ್ನ ಮೈಗೂಡಿಸಿಕೊಂಡಿದ್ದೆ ಎಂದು ತಿಳಿಸಿದ ಅವರು, ವಿಕಾಸ ಸೇವಾ ಸಂಸ್ಥೆಯು ಕಾರ್ಕಳ ಹೆಬ್ರಿ ತಾಲೂಕಿನ ಜನತೆಗೆ ಉದ್ಯೋಗ ದೊರಕಿಸಿಕೊಡುವ ನಿಟ್ಟಿನಲ್ಲಿ ಕಾರ್ಯವನ್ನ ನಿರ್ವಹಿಸುತ್ತಿದೆ. ಈ ಶಿಬಿರದಲ್ಲಿ ಉದ್ಯೋಗ ದೊರೆಯದಿದ್ದಲ್ಲಿ ನಿರಾಶೆ ಆಗುವುದು ಬೇಡ. ವಿಕಾಸ ಸೇವಾ ಕಚೇರಿ ಯುವ ಸಮುದಾಯಕ್ಕೆ ಮುಕ್ತವಾಗಿ ತೆರೆದಿದ್ದು ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ನಮ್ಮ ಕಚೇರಿಯನ್ನ ಸಂಪರ್ಕಿಸಬಹುದಾಗಿದೆ ಎಂದರು. ಹಿರಿಯ ಉದ್ಯಮಿ ಬಿಜೆಪಿ ಮುಖಂಡ ಬೋಳ ಪ್ರಭಾಕರ್ ಕಾಮತ್, ಉದ್ಯಮಿ ಗಣೇಶ್ ಕಾಮತ್, ಗೇರು ನಿಗಮದ ಮಾಜಿ ಅಧ್ಯಕ್ಷ ಮಣಿರಾಜ್ ಶೆಟ್ಟಿ, ಕ್ಷೇತ್ರಾಧ್ಯಕ್ಷ ನವೀನ್ ನಾಯಕ್, ಜಿಲ್ಲಾ ಬಿಜೆಪಿ ಉಪಾಧ್ಯಕ್ಷ ಮಹಾವೀರ ಹೆಗಡೆ, ಸೆಟ್ರಮ್ ಕಂಪನಿ ದಿವಾಕರ್, ಫಾಕ್ಸ್ಕಾಮ್ ಕಂಪನಿಯ ರಾಜೇಶ್ವರಿ ಉಪಸ್ಥಿತರಿದ್ದರು. ಶಿಬಿರದಲ್ಲಿ 1600 ಮಂದಿ ನೋಂದಣಿ ಮಾಡಿಕೊಂಡಿದ್ದು 25 ಕಂಪನಿಗಳು ಭಾಗವಹಿಸಿದ್ದವು. ಸುಮಾ ರವಿಕಾಂತ್ ಪ್ರಾರ್ಥಿಸಿದ್ರೆ, ಪ್ರಸಾದ್ ಆಶೀರ್ ಸ್ವಾಗತಿಸಿದ್ರು. ಸಾವನೂರು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಕರುಣಾಕರ್ ಕೊಟ್ಟೆನ್ ಕಾರ್ಯಕ್ರಮವನ್ನು ನಿರ್ವಹಿಸಿದರು. ಬ್ಯೂರೋ ರಿಪೋರ್ಟ್ ಎನ್ಕೆಎಸ್ ಟಿವಿ ಕಾರ್ಕಳ. 1600ಕ್ಕೂ ಹೆಚ್ಚು ಜನ ಇದರ ನೋಂದಣಿಯನ್ನು ಮಾಡಿ ಪ್ರಕ್ರಿಯೆಗಳು ನಡೀತಾ ಇರುವಂತದ್ದು ನಮ್ಗೆಲ್ಲರೂ ಕೂಡ ಗೊತ್ತಿರುವಂತ ವಿಷಯ. ನಾವು ಕಾಲೇಜು ದಿನಗಳಲ್ಲಿ ಎಬಿವಿಪಿನಲ್ಲಿ ಕೆಲಸ ಮಾಡುವಂತವರು. ಇವತ್ತು ಎಬಿವಿಪಿ ಹುಟ್ಟಿದಂತ ದಿನ, ಇದಕ್ಕೆ ರಾಷ್ಟ್ರೀಯ ವಿದ್ಯಾರ್ಥಿ ದಿನ ಅಂತ ಕೂಡ ಕರೀತಾರೆ. ಆ ರಾಷ್ಟ್ರೀಯ ವಿಚಾರಗಳನ್ನು ಇಟ್ಟುಕೊಂಡು ಕೆಲಸವನ್ನ ಆರಂಭ ಮಾಡಿರುವಂತ ನನಗೆ ಇವತ್ತು ಜನಪ್ರತಿನಿಧಿಯಾಗಿ ವಕ್ತಾರ ರೂಪದಲ್ಲಿ ಕೆಲಸ ಮಾಡುವಂತ ಅವಕಾಶವನ್ನ ನಮ್ಮ ಸಂಘಟನೆಗಳಿಗೆ ಇವತ್ತು ನಮಗೆ ಕೊಟ್ಟಿದೆ. ಅದರ ಭಾಗವಾಗಿಯೇ ವಿಕಾಸ ಸೇವಾ ಸಂಸ್ಥೆ ಕಳೆದ 15 ವರ್ಷಗಳಿಂದ ಕಾರ್ಕಳದಾದ್ಯಂತ ಸಾಮಾಜಿಕ ಚಟುವಟಿಕೆಯನ್ನ, ರಚನಾತ್ಮಕವಾದಂತಹ ಚಟುವಟಿಕೆಗಳನ್ನ ಮಾಡ್ಕೊಂಡು ಬರ್ತಾ ಇದೆ. ಇವತ್ತು ತಾಲೂಕಿನಲ್ಲಿರುವಂತಹ ಎಲ್ಲ ಯುವಕರಿಗೆ ಉದ್ಯೋಗಕ್ಕೆ ಬೇಕಾದಂತಹ ಒಂದು ಸಂಪರ್ಕದ ಸೇತುವೆಯನ್ನು ನಿರ್ಮಾಣ ಮಾಡಬೇಕು ಅನ್ನುವ ಕಾರಣಕ್ಕೆ ಈ ವಿಕಾಸ ಉದ್ಯೋಗ ಸೇತು ಅನ್ನುವಂತಹ ಒಂದು ವಿಶಿಷ್ಟವಾದಂತಹ ಕಾರ್ಯಕ್ರಮ ಇವತ್ತು ನಡೀತಾ ಇದೆ. ಇದು ಇವತ್ತಿನ ಒಂದು ದಿನದ ಕಾರ್ಯಕ್ರಮಕ್ಕೆ ಸೀಮಿತ ಆಗುವುದಿಲ್ಲ. ಪ್ರತಿ ತಿಂಗಳು ಈ ರೀತಿ ನಮ್ಮ ತಾಲೂಕಿಗೆ ಉದ್ಯೋಗವನ್ನು ಅರಸಿ ಬರುವಂತಹ ವಿದ್ಯಾರ್ಥಿಗಳನ್ನ ಕ್ರೋಢೀಕರಿಸಿ 100 ಜನ 200 ಜನರಿಗೆ ಪ್ರತಿ ತಿಂಗಳು ಈ ರೀತಿ ಉದ್ಯೋಗ ಸೇತುವನ್ನ ನಮ್ಮ ಕಚೇರಿಯಲ್ಲಿ ಮಾಡಬೇಕು ಅನ್ನುವಂತ ತೀರ್ಮಾನವನ್ನು ಕೂಡ ವಿಕಾಸ ಸೇವಾ ಸಂಸ್ಥೆ ಇವತ್ತು ತೆಗೆದುಕೊಂಡಿದೆ. ಕೊಟ್ಟಿರುವಂತಹ ಸಂದರ್ಭದಲ್ಲಿ ಆ ಪರೀಕ್ಷೆಯನ್ನು ಎದುರಿಸಲಿಕ್ಕೆ ಬೇಕಾದಂತ ವಿಕಾಸ ಪರೀಕ್ಷಾ ಸೇತುವು ಕೂಡ ಪ್ರತಿ ಸಂದರ್ಭದಲ್ಲಿ ಮಾಡಬೇಕು ಅನ್ನುವಂತ ಯೋಚನೆಯನ್ನು ಕೂಡ ನಾವು ಮಾಡಿಕೊಂಡಿದ್ದೇವೆ. ನಾನು ಇಲ್ಲಿರುವಂತಹ ಎಲ್ಲ ವಿದ್ಯಾರ್ಥಿಗಳಿಗೆ, ಯುವಕರಿಗೆ ವಿನಂತಿ ಮಾಡುವಂತದ್ದು, ನಾವು ಯಾರು ಕೂಡ ವಿಶ್ವಾಸವನ್ನ ಕಳೆದುಕೊಳ್ಳದೆ ಆತ್ಮವಿಶ್ವಾಸದಿಂದ ನೀವು ಸಂದರ್ಶನಗಳನ್ನು ಎದುರಿಸಿ ಖಂಡಿತ ಸಾಕಷ್ಟು ಜನರಿಗೆ ಇವತ್ತಿಗೆ ಉದ್ಯೋಗ ಆಗುತ್ತೆ. 1500 ಜನ ನೀವು ಬಂದಿದ್ದೀರಿ ಅಂತಂದ್ರೆ ಆತ್ಮವಿಶ್ವಾಸದಿಂದ ಇಂಟರ್ವ್ಯೂವನ್ನ, ಸಂದರ್ಶನವನ್ನ ಎದುರಿಸಿದ್ರೆ ಖಂಡಿತ ಉದ್ಯೋಗ ಮಾತ್ರ ಸಿಗೋದಲ್ಲ, ಆತ್ಮವಿಶ್ವಾಸವನ್ನ ಯಾವತ್ತೂ ಕೂಡ ನೀವು ಕಳ್ಕೊಳ್ಳಿಲ್ಲ ಅಂತಾದ್ರೆ ಬದುಕಿನಲ್ಲಿ ಬಹಳ ದೊಡ್ಡ ಯಶಸ್ಸನ್ನು ನೀವೆಲ್ಲರೂ ಕೂಡ ಕಾಣಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಆತ್ಮವಿಶ್ವಾಸದಿಂದ ಕೆಲಸವನ್ನ ಮಾಡಿ. ಇವತ್ತು ಅಕಸ್ಮಾತ್ ನಮ್ಗೆ ಯಾರಿಗೋ ಒಂದು ಕೆಲವರಿಗೆ ಉದ್ಯೋಗ ಆಗಲಿಲ್ಲ, ಅದಕ್ಕೆ ಅಥವಾ ನಮಗೆ ಆಯ್ಕೆ ಮಾಡಿದಂತ ಕಂಪನಿಗಳು ನಮಗೆ ಸಿಗಲಿಲ್ಲ ಅಂತಂದ್ರೆ ಯಾರು ಕೂಡ ನಿರಾಶೆ ಆಗುವಂತ ಅಗತ್ಯ ಇಲ್ಲ. ಕಿವಿಗೊಡದೆ ಕೇವಲ ಅಭಿವೃದ್ಧಿಯ ಮುಖಾಂತರ ಕಾರ್ಕಳದ ಒಂದು ಒಳ್ಳೆಯ ಸಾಧನೆಯನ್ನು ಮಾಡಬೇಕನ್ನುವಂತಹ ಒಂದು ದೃಢವಾದ ನಿರ್ಧಾರದಿಂದ ಸುನೀಲ್ ಕುಮಾರ್ ಅವರು ಹೆಜ್ಜೆ ಇಡ್ತಾ ಇರುವಂತದ್ದು ಅತ್ಯಂತ ಸಂತೋಷದ ವಿಚಾರ. ಕಾರ್ಕಳದ ಎಲ್ಲ ಸಮುದಾಯದ ಜನರು ಇವತ್ತು ಸುನೀಲ್ ಕುಮಾರ್ ಬೆನ್ನಿಗಿದ್ದಾರೆ. ಉದ್ಯೋಗ ಸೇತು ಅನ್ನುವಂತಹ ಒಂದು ಮಾದರಿ ಕಾರ್ಯಕ್ರಮವನ್ನು ಮಾಡ್ತಾ ಇರುವಂತದ್ದು ಬಹಳಷ್ಟು ಒಂದು ಶ್ರೇಷ್ಠವಾದಂತಹ ಕೆಲಸ ಅಂತ ಹೇಳಿ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಬಹುಶಃ ಇವತ್ತು ಸುನೀಲ್ ಕುಮಾರ್ ಅವರು ನಮಗೊಂದು ಮಾದರಿ ಶಾಸಕ ಅಂತ ಹೇಳಲಿಕ್ಕೆ ನಮಗೆಲ್ಲರಿಗೂ ಕೂಡ ತುಂಬಾ ಹೆಮ್ಮೆ ಆಗ್ತಾ ಇದೆ. ಕಳೆದ 25 ವರ್ಷಗಳಿಂದ ಬಹಳ ಹತ್ತಿರದಿಂದ ಸನ್ಮಾನ್ಯ ಸುನೀಲ್ ಕುಮಾರ್ ಅವರ ಕೆಲಸವನ್ನು ನಾವು ನೋಡ್ತಾ ಇದ್ದೇವೆ. ರಾಜ್ಯದ ಯಾವುದೇ ಒಬ್ಬ ಜನಪ್ರತಿನಿಧಿ ಮಾಡದಷ್ಟು ಅಭಿವೃದ್ಧಿ ಕೆಲಸವನ್ನು ಇವತ್ತು ಸುನೀಲ್ ಕುಮಾರ್ ಸಾಧಿಸಿ ತೋರಿಸಿದ್ದಾರೆ ಅಂತ ಹೇಳಲಿಕ್ಕೆ ನಮ್ಗೆಲ್ಲರಿಗೂ ಕೂಡ ಅತ್ಯಂತ ಹೆಮ್ಮೆ ಆಗ್ತಾ ಇದೆ. ಒಬ್ಬ ಸಂಘಟನೆಯ ಮೂಲದಿಂದ ಬಂದು ಸಮಾಜಕ್ಕೆ ನೇತೃತ್ವವನ್ನು ಕೊಟ್ಟುಕೊಂಡು ಇವತ್ತು ಅಭಿವೃದ್ಧಿ ಅಂತ